ಸಿಎಂ ನಾನಿಬ್ಬರು ಹೋಗಿ ಇನಾಗ್ರೇಟ್ ಮಾಡ್ತಾ ಇದ್ದೀವಿ. ನಾಳೆ ಬೆಳಗ್ಗೆ ನರೇಗಾದು ಚಿಕ್ಕಬಳ್ಳಾಪುರ ಜಿಲ್ಲೆ, ಕೋಲಾರ ಜಿಲ್ಲೆ ಸೇರಿಸಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ನಾವು ನರೇಗಾ ವಿಚಾರದಲ್ಲಿ ನಮ್ಮ ಹೋರಾಟ ನಡೀತಾ ಇದೆ. ಸುರ್ಜೇವಾಲ ಅವರು ಬರ್ತಾ ಇದ್ದಾರೆ, ಎಲ್ಲ MLAಗಳು ಕೂಡ ಬರಬೇಕು. ಈಗಾಗಲೇ ಅನೇಕ ಕ್ಷೇತ್ರಗಳಲ್ಲಿ ಎಲ್ಲ ಪಾದಯಾತ್ರೆ ಕೂಡ ಮಾಡಿದ್ದಾರೆ. ಯಾವುದಾದ್ರು ಉಳ್ಕೊಂಡಿದೆ ಪಾದಯಾತ್ರೆ ಅಲ್ಲೂ ಕೂಡ ನಾವು ಮುಂದುವರಿಸ್ತೇವೆ, ನಿರಂತರವಾಗಿ ಮುಂದುವರಿಸ್ತೇವೆ. ಸೊ ಜೊತೆಗೆ ನಾನು ಬೆಂಗಳೂರು ಸಿಟಿ ಎಲ್ಲ ರಿವ್ಯೂ ಮಾಡಿದ್ದೀನಿ. ಎಲ್ಲ ಏನು ರೋಡ್ ವರ್ಕ್ಸ್ ಇದೆ, 5,000 ಕೋಟಿ ವೆಚ್ಚದ ರೋಡ್ ಕೆಲಸ ನಾವು ಇದನ್ನ ಮಾರ್ಚ್ ಏಪ್ರಿಲ್ ಅಲ್ಲಿ ಎಲ್ಲ ಮುಗಿಬೇಕು ಅಂತ ಹೇಳಿದ್ವಿ. ಮಾರ್ಚ್ ಅಲ್ಲಿ ಶುರುವಾಗಬೇಕು, ಏಪ್ರಿಲ್ ಮಳೆ ಬರೋಕ್ಕಿಂತ ಮುಂಚಿತವಾಗಿ ಎಲ್ಲ ಶುರುವಾಗಬೇಕು ಅಂತ ಹೇಳಿದ್ವಿ. ಜೊತೆಗೆ ಬೆಂಗಳೂರು ಸುತ್ತಮುತ್ತ ಒಂದು 40 ಕಿಲೋಮೀಟರ್ ಒಳಗಡೆ ಯಾರು ಜಮೀನು ಕೊಡೋದಿದ್ರೆ ಇನ್ನೊಂದು ಅಡ್ವರ್ಟೈಸ್ಮೆಂಟ್ ಕರೆದಿ ಅಂತ ಹೇಳಿದ್ದೀನಿ. ಯಾರು ಯಾವ್ದಾದ್ರು ಗುಡ್ಡಗಳ ಪಕ್ಕ, ಫಾರೆಸ್ಟ್ ಪಕ್ಕ ಯಾವ್ದಾದ್ರು 5-6 ಜನ ರೈತರುಗಳು ಸೇರಿ, ಇಲ್ಲ ಯಾರು ಲ್ಯಾಂಡ್ ಅಗ್ರಿಗೇಟರ್ ಸೇರಿ ಒಟ್ಟಿಗೆ ಜಮೀನು ಕೊಡೋದಿದ್ರೆ ಒಂದು 100 ಎಕರೆ 2-3 ಜಾಗದಲ್ಲಿ ತಗೊಳ್ಳೋಕ್ಕೆ ಸಿದ್ಧವಾಗಿದ್ದೀವಿ. ಅದು ಕೂಡ ನಾನು ನಮ್ಮ ಆಫೀಸರ್ಸ್ಗೆ ಇನ್ನೊಂದು ಅಡ್ವರ್ಟೈಸ್ಮೆಂಟ್ ಕೊಡಿ ಅಂತ ಡೆಪ್ಟಿ ಕಮಿಷನರ್ಸ್ ನಾನು ತಿಳಿಸಿದ್ದೀನಿ. ಯಾಕೆಂದರೆ ಕಸದ್ದು ಏನಾದ್ರು ಮಾಡಿ ಪರ್ಮನೆಂಟ್ ಸೊಲ್ಯೂಷನ್ ಮಾಡಬೇಕು. ಈಗ 2 ಜಾಗ ಐಡೆಂಟಿಫೈ ಆಗಿದೆ, ಇನ್ನು 2 ಜಾಗ ನಾವು ರೆಡಿ ಮಾಡಿ ಇಡಬೇಕಾಗಿದೆ. ಅದಕ್ಕೆಲ್ಲ ಯಾಕೆಂದರೆ ಸಿಟಿ ಬೆಳೀತಾ ಇದೆ. ಸೊ ಅದಕ್ಕೆ ಈಗೇನೆ ಪರ್ಚೇಸ್ ಮಾಡಿರೋ ಅಂತ ಮಾಡಿದ್ರು. ಸರ್, ಕುಮಾರಸ್ವಾಮಿ ಮತ್ತು ಪರಮೇಶ್ವರ್ ಅವರು ಭೇಟಿಯಾಗಿದ್ದಾರೆ ಸರ್ ರಾಜೇಂದ್ರ. ಅವರು ಬಹುಶಃ ಅವ್ರ ಕ್ಷೇತ್ರಕ್ಕೆ ಏನಾದ್ರು ಇಂಡಸ್ಟ್ರೀಸ್ ಮಾಡ್ತೀವಿ ಅಂತ ಏನಾದ್ರು ಮಾಡಿ ಅಂತ ಕೇಳಿರ್ಬೋದು. ಇಲ್ಲ ಅವ್ರಿಗೇನಾದ್ರು ಒಂದು ವಿಚಾರ ಇರ್ಬೋದು. ಸ್ಟೇಟ್ ಮಿನಿಸ್ಟರ್, ಸೆಂಟ್ರಲ್ ಮಿನಿಸ್ಟರ್ ಪ್ರಾಬ್ಲಮ್ಸ್ ಅಂತ ಮಾತಾಡಿರ್ಬೋದು. ಸರ್, ಮುಂದಿನ ವಾರ ದೆಹಲಿಗೆ ಏನಾದ್ರು ಹೋಗ್ತಾ ಇದ್ದೀರಾ ಸರ್? ಯಾರು ಹೇಳಿ? ನೀವು ಸರ್ ಮುಂದಿನ ವಾರ? ನಾನು ಹೋಗೋದು ಬರೋದು ಇದ್ದೇ ಇದೆಯಪ್ಪ. ನಾನು ಹೋಗದೆ ಯಾರು ಹೋಗ್ತಾರೆ? ಯಾವಾಗ ಕರೀತಾರೆ, ಯಾವ ಮೀಟಿಂಗ್ ಇರ್ತದೆ, ಯಾಗೆಲ್ಲ ಆಫೀಸರ್ಸ್ನೆಲ್ಲ ಮೀಟ್ ಮಾಡಬೇಕು. ಇನ್ನೊಂದು ಬರ್ತಾನೆ ಇದೆ, ಅದ್ರ ಬಗ್ಗೆ ಕೂಡ ಡೀಟೇಲ್ ಬಂದಿದೆ. ನಮ್ಮ ಆಫೀಸರ್ಸ್ ಕಳಿಸ್ತಾ ಇದ್ದೀನಿ. ನಾಳೆ ನಮ್ಮ ಆಫೀಸರ್ಸ್ ಹೋಗ್ತಾರೆ. ಅದ್ರ ಬಗ್ಗೆ ನಮ್ಮೊಂದು ಡಿಮ್ಯಾಂಡ್ ಆಗ್ತಾ ಇದೆ. ರಾಜ್ಯದ ವಿಚಾರ ಅಲ್ಲ, ನಾಗೆಲ್ಲ Rahul Gandhi tweeted against the tariff issue, sir, and he also slams PM Modi. How do you look at that, sir? See, Rahul Gandhi is doing whatever is in the interest of the country. When there is a tariff problem, every small farmer of this country will be affected. Every business of this country will be affected. So anything which has been decided, discussed, should be openly debated. That is what our leader Rahul Gandhi's desire is. He is the leader of the opposition. They did not allow him to speak on this issue also. On various international issues, he could have spoken. It is very unfortunate that the leader of the opposition has not been given an opportunity to discuss various subjects. So whatever Rahul Gandhi is doing is working in the interest of the country. Sir, Union Minister Kumaraswamy also slams on Youth Congress protest in Bharat Mandapam, sir. How do you look at that? It is his political way. This is our boys' political way. We will discuss with them. I don't know who has guided them